ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪ್ರಭುವಿನ ದೈವ ದರ್ಶನ ನಂತರದ ಸೋಮವಾರ, ಜನವರಿ 5, 2026 ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 4ನೇ ಅಧ್ಯಾಯ 12-17, 23-25 ವಚನಗಳು. ಆ ಕಾಲದಲ್ಲಿ ಯೋವಾನನು ಬಂಧಿತನಾದನೆಂದು ಯೇಸು ಕೇಳಿ ಆ ಪ್ರಾಂತ್ಯವನ್ನು ಬಿಟ್ಟು ಗಲಿಲೆಯಕ್ಕೆ ಹೊರಟು ಹೋದರು. ನಜರೇತ್ ಊರಿನಲ್ಲಿ ತಂಗದೆ ಗಲಿಲೆಯ ಸರೋವರದ ಸಮೀಪದಲ್ಲಿರುವ ಕಫೆರ್ನೌಮ್ ಎಂಬ ಊರಿನಲ್ಲಿ ವಾಸ ಮಾಡಿದರು. ಇದು ಜೆಬುಲೋನ್ ಹಾಗೂ ನೆಫ್ತಲೀಮ್ ನಾಡುಗಳ ಸರಹದ್ದಿನಲ್ಲಿದೆ. ಹೀಗೆ ಜೆಬುಲೋನ್ ನಾಡೆ, ನೆಫ್ತಲೀಮ್ ನಾಡೆ, ಸರೋವರದ ಹತ್ತಿರವಿರುವ ಹಾದಿ ಬೀದಿಯೇ, ಜೋರ್ಡನಿನ ಹೊರವಲಯವೇ, ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೆಂದು ಕಾಣಿಸಿತು. ಮರಣಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ನುಡಿದ ಪ್ರವಾದಿ ಯೆಶಾಯನ ವಚನಗಳು ಈಡೇರಿದವು. ಅಂದಿನಿಂದ ಯೇಸು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬ ಸಂದೇಶವನ್ನು ಬೋಧಿಸತೊಡಗಿದರು. ಯೇಸು ಗಲಿಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು, ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಸಿರಿಯ ದೇಶದಲ್ಲೆಲ್ಲ ಹಬ್ಬಿತ್ತು. ದೆವ್ವ ಹಿಡಿದವರನ್ನು, ಮೂರ್ಛ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು, ನಾನಾ ತರಹದ ವ್ಯಾಧಿ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಯೇಸು ಅವರೆಲ್ಲರನ್ನು ಸ್ವಸ್ಥಪಡಿಸಿದರು. ಗಲಿಲೆಯ, ದೆಕಪೊಲಿ, ಜೆರುಸಲೇಮ್, ಜುದೆಯ ಎಂಬ ಸ್ಥಳಗಳಿಂದಲೂ ಜೋರ್ಡನ್ ನದಿಯ ಆಚೆ ಕಡೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಯೇಸುವನ್ನು ಹಿಂಬಾಲಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ. ಚಿಂತನೆ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸುವುದನ್ನು ನಾವು ಕೇಳುತ್ತೇವೆ. ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದಕ್ಕೆ 3 ಅಂಶಗಳನ್ನು ನಾವು ಇಂದಿನ ಶುಭ ಸಂದೇಶದಲ್ಲಿ ಕಾಣಬಹುದು. ಮೊದಲನೆಯದಾಗಿ ಗಲಿಲೆಯದ ಪ್ರಾಮುಖ್ಯತೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಗಲಿಲೆಯವನ್ನು ತನ್ನ ಸೇವೆಯ ಮುಖ್ಯ ಕೇಂದ್ರವನ್ನಾಗಿ ಆರಿಸಿಕೊಳ್ಳುವುದನ್ನು ನಾವು ಕೇಳುತ್ತೇವೆ. ಯಹೂದಿ ಸಮಾಜದಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟ ಹಾಗೂ ಬಹಿಷ್ಕರಿಸಲ್ಪಟ್ಟ ಈ ಪ್ರದೇಶವು ದೇವರ ಪರಮಾಪ್ತ ಕಾರ್ಯದ ಕೇಂದ್ರವಾಗಿ ಮಾರ್ಪಟ್ಟಿತ್ತು ಎಂಬುದನ್ನು ಇಂದಿನ ಶುಭ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳಬಹುದು. ದೇವರ ಕೃಪೆಯು ಸಾಮಾಜಿಕ ಸ್ಥಾನಮಾನ ಅಥವಾ ಭೌಗೋಳಿಕ ಸ್ಥಳವನ್ನು ಲೆಕ್ಕಿಸದೆ ಎಲ್ಲರಿಗೂ ವಿಸ್ತರಿಸುತ್ತದೆ ಎಂಬುದನ್ನು ಇಂದು ನಮಗೆ ಒತ್ತಿ ಹೇಳುತ್ತದೆ. ಬಹಿಷ್ಕರಿಸಲ್ಪಟ್ಟವರ ಅಗತ್ಯಗಳಿಗೆ ಸೂಕ್ಷ್ಮ ಮನಸ್ಸು ಹೊಂದುವಂತೆ ಮತ್ತು ಕತ್ತಲೆಯಲ್ಲಿ ವಾಸಿಸುವವರಿಗೆ ಕ್ರಿಸ್ತನ ಬೆಳಕನ್ನು ತರುವ ಅವಕಾಶಗಳನ್ನು ಸಕ್ರಿಯವಾಗಿ ಹುಡುಕುವಂತೆ ಇಂದಿನ ಶುಭ ಸಂದೇಶ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ಇನ್ನು ಎರಡನೆಯದಾಗಿ ಪ್ರವಾದನೆಯ ನೆರವೇರಿಕೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶವು ಪ್ರವಾದಿ ಯೆಶಾಯನ ಪ್ರವಾದನೆಯು ನೆರವೇರುವುದನ್ನು ಒತ್ತಿ ಹೇಳುತ್ತದೆ. ಹಳೆಯ ಮತ್ತು ಹೊಸ ಒಡಂಬಡಿಕೆಗಳ ನಡುವಿನ ಸಂಪರ್ಕವನ್ನು ಇಂದಿನ ಶುಭ ಸಂದೇಶ ಎತ್ತಿ ತೋರಿಸುತ್ತದೆ. ಇದು ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ, ಏಕೆಂದರೆ ಅವು ಇತಿಹಾಸದುದ್ದಕ್ಕೂ ದೇವರ ರಕ್ಷಣೆಯ ಯೋಜನೆಯನ್ನು ಬಹಿರಂಗಪಡಿಸುತ್ತವೆ. ಇದು ದೇವರ ಭರವಸೆಗಳಲ್ಲಿ ನಂಬಿಕೆ ಇಡಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಹಾಗೂ ದೇವರು ತಮ್ಮ ವಾಕ್ಯಕ್ಕೆ ನಂಬಿಕಸ್ಥರಾಗಿದ್ದಾರೆ ಮತ್ತು ಅಂತಿಮವಾಗಿ ತನ್ನ ಉದ್ದೇಶಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಇಂದಿನ ಶುಭ ಸಂದೇಶದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇನ್ನು ಮೂರನೆಯದಾಗಿ ಯೇಸುವಿನ ಸೇವೆಯ ಕಾರ್ಯವೈಖರಿಯನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಆದ್ಮೇಲೆ ಇಂದಿನ ಶುಭ ಸಂದೇಶವು ಯೇಸುವಿನ ಸೇವೆಯ ಸ್ವರೂಪವನ್ನು ನಮಗೆ ಬಹಿರಂಗಪಡಿಸುತ್ತದೆ. ಯೇಸುವಿನ ಸೇವೆಯ ಸ್ವರೂಪ ಮುಖ್ಯವಾಗಿ 2 ಅಂಶಗಳನ್ನು ಒಳಗೊಂಡಿತ್ತು. ದೇವರ ಸಾಮ್ರಾಜ್ಯದ ಸುವಾರ್ತೆಯನ್ನು ಘೋಷಿಸುವುದು ಮತ್ತು ಗುಣಪಡಿಸುವಿಕೆ ಮತ್ತು ವಿಮೋಚನೆಯ ಮೂಲಕ ದೇವರ ಶಕ್ತಿಯನ್ನು ಪ್ರದರ್ಶಿಸುವುದು. ಆದ್ಮೇಲೆ ದೇವರ ವಾಕ್ಯವನ್ನು ಘೋಷಿಸುವುದು ಮತ್ತು ಕರುಣೆ ಮತ್ತು ಸೇವೆಯ ಕಾರ್ಯಗಳ ಮೂಲಕ ದೇವರ ಪ್ರೀತಿಯನ್ನು ಪ್ರದರ್ಶಿಸುವುದು. ಈ 2 ಅಂಶಗಳು ಸುವಾರ್ಥ ಪ್ರಸಾರದಲ್ಲಿ ಪ್ರಮುಖವಾದುದು ಎಂಬುದನ್ನು ಇಂದಿನ ಶುಭ ಸಂದೇಶ ನಮಗೆ ತಿಳಿಸಿಕೊಡುತ್ತದೆ. ನಮ್ಮ ವಿಶ್ವಾಸವನ್ನು ಕೇವಲ ಬರೀ ಮಾತುಗಳ ಮೂಲಕವಲ್ಲದೆ ಕಾರ್ಯಗಳ ಮೂಲಕವೂ ಬದುಕಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ನಮ್ಮ ಸುತ್ತಮುತ್ತಲಿನವರಿಗೆ ಕ್ರಿಸ್ತನ ಪ್ರೀತಿಯನ್ನು ಪ್ರತಿಬಿಂಬಿಸಲು ನಮಗೆ ಕರೆಯನ್ನು ನೀಡುತ್ತದೆ. ಆತ್ಮೀಯರೇ, ನಾವು ಈ 3 ಅಂಶಗಳನ್ನು ಪಾಲಿಸುತ್ತಾ ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ವಾಸ್ತವತೆಯನ್ನು, ಸತ್ಯವನ್ನು ನಾವು ಬೇರೆಯವರಿಗೆ ಬಹಿರಂಗಪಡಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.